ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿದೆ ಮತ್ತು ಅದರ ಚಟುವಟಿಕೆಯ ಬಗ್ಗೆ ತಿಳ್ಕೊಂಡಿದ್ವಿ. ಅದು ಎಷ್ಟು ದಿನಗಳ ಕಾಲ ನಮ್ಮ ದೇಹದಲ್ಲಿ ಇರುತ್ತಾ ಮತ್ತು ಅದು ಹೇಗೆ ಶುದ್ಧಿಯನ್ನು ಮಾಡುತ್ತಾ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ, ಎರಡನೇ ಯಾವುದು ಘಟಕ ಬಿಳಿ ರಕ್ತ ಕಣಗಳು ಅಂತ ಬರುತ್ತೆ. ನೆಕ್ಸ್ಟ್ ರಕ್ತ, ಇಂಗ್ಲಿಷಲ್ಲಿ ಹೇಳ್ತೀವಿ ಬ್ಲಡ್ ಅಂತ ಹೇಳ್ತೀವಿ. ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಹೇಗೆ ಚಟುವಟಿಕೆಯನ್ನು ನಿಭಾಯಿಸುತ್ತವೆ ಮತ್ತು ಇವು ಎಷ್ಟು ದಿನಗಳ ಕಾಲ ನಮ್ಮ ದೇಹದಲ್ಲಿ ಉಳಿಯುತ್ತವೆ ಮತ್ತು ಇದರಿಂದ ಬರ್ತಕ್ಕಂಥ ರೋಗ ಯಾವುದು, ಇದು ಬಿಳಿ ರಕ್ತ ಕಣಗಳು ಹೆಚ್ಚಾದಾಗ ಯಾವ ರೋಗ ಬರುತ್ತಾ ಮತ್ತು ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ ಯಾವ ರೋಗ ಬರುತ್ತಾ ಮತ್ತು ಇದು ನಮ್ಮ ದೇಹವನ್ನು ಹೇಗೆ ರಕ್ಷಿಸುತ್ತದ ಎಂದು ತಿಳಿಯೋಣ. ಫಸ್ಟ್ ಪಾಯಿಂಟ್, ಬಿಳಿ ರಕ್ತ ಕಣಗಳು. White blood corpuscles. ಬಿಳಿ ರಕ್ತ ಕಣಗಳು. ಬಿಳಿ ರಕ್ತ ಕಣಗಳನ್ನ ನಾವು ಮೂಲ ಹೆಸರಿನಿಂದ ಒಂದು ಮೂಲ ಹೆಸರು ಅಂತ ಯಾವುದು ಅಂತದ್ದು ಲ್ಯೂಕೋಸೈಟ್ಸ್ ಅಂತ ಒಂದು ಮೂಲ ಹೆಸರಾದ ಈ ಬಿಳಿ ರಕ್ತ ಕಣಕ್ಕೆ ಯಾವುದು ಲ್ಯೂಕೋಸೈಟ್ಸ್. ನೆಕ್ಸ್ಟ್ ಏನು, ಮೂಲ ಹೆಸರು ಯಾವುದು ಲ್ಯೂಕೋಸೈಟ್ಸ್ ಅನ್ನೋದು ಒಂದು ಮೂಲ ಹೆಸರು. ಈ ಬಿಳಿ ರಕ್ತ ಕಣಗಳು ಏನು, ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗ್ತಾವ, ಮೂಳೆಯ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತಾವ ಅಂತ ಹೇಳಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಅದೇ ರೀತಿ ಈ ಬಿಳಿ ರಕ್ತ ಕಣಗಳು ಕೂಡ ಮೂಳೆಯ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಮೂಳೆಯ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ. ನೆಕ್ಸ್ಟ್, ಇದು ಒಂದು ಶೇಪ್ ಹೊಂದಿದೆ. ಬಿಳಿ ರಕ್ತ ಕಣಗಳು ಒಂದು ಆಕಾರವನ್ನು ಹೊಂದಿದೆ. ಆ ಆಕಾರ ಅಮೀಬಾ ಆಕಾರದಲ್ಲಿರುತ್ತದೆ. ಬಿಳಿ ರಕ್ತ ಕಣ ಯಾವುದು, ಅಮೀಬಾ ಆಕಾರದಲ್ಲಿ. ಈ ಬಿಳಿ ರಕ್ತ ಕಣಗಳು 1 ಘನ ಮಿಲಿಮೀಟರ್ನಲ್ಲಿ ಎಷ್ಟು ಬಿಳಿ ರಕ್ತ ಕಣಗಳಿರುತ್ತಾ ಅಂದರೆ 1 ಘನ ಮಿಲಿಮೀಟರ್ನಲ್ಲಿ ಎಷ್ಟು ಕಣಗಳಿರುತ್ತಾ ಅಂತಂದರೆ 7,000ದಿಂದ 10,000ವರೆಗೆ ಏನಾಗುತ್ತಾ ಈ ರಕ್ತದ ಕಣಗಳನ್ನು ಹೊಂದಿರುತ್ತಾ. 7,000ದಿಂದ 10,000ವರೆಗೂ ಎಷ್ಟು 1 ಘನ ಮಿಲಿಮೀಟರ್ನಲ್ಲಿ. 1 ಘನ ಮೀಟರ್. ಎಸ್. ನೆಕ್ಸ್ಟ್, ನಮ್ಮ ದೇಹವನ್ನು ಹೆಂಗ್ ಸಂರಕ್ಷಿಸುತ್ತಂತಂದ್ರೆ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಸೈನಿಕರು ನಮ್ಮ ದೇಶವನ್ನು ಹೇಗೆ ಕಾಪಾಡ್ತಾರ ಅದೇ ರೀತಿ ಈ ಒಂದು ಬಿಳಿ ರಕ್ತ ಕಣಗಳು ದೇಹಕ್ಕೆ ಬರುವಂತಹ ರೋಗಗಳನ್ನು ಏನು ಸೂಕ್ಷ್ಮ ಜೀವಿಗಳನ್ನು ಏನು ಮಾಡ್ತಾವ, ಸಾಯಿಸ್ತಾವ. ಅವುಗಳ ಜೊತೆ ಹೋರಾಡಿ ನಮ್ಮ ದೇಹವನ್ನು ರಕ್ಷಿಸ್ತವ. ನೆಕ್ಸ್ಟ್, ದೇಹವನ್ನು ನೆಕ್ಸ್ಟ್ ಪಾಯಿಂಟ್, ದೇಹವನ್ನು ರೋಗಾಣುಗಳಿಂದ ಭಕ್ಷಿಸಿ ಅಂದ್ರೇನು, ತಿಂತವ. ಭಕ್ಷಿಸಿ ದೇಹವನ್ನು ರಕ್ಷಿಸುತ್ತದೆ.
ನಮ್ಮ ದೇಶವನ್ನು ಹೇಗೆ ಕಾಯ್ತಾರ ಅದೇ ರೀತಿ ನಮ್ಮ ದೇಹವನ್ನು ಕಾಯೋದು ಯಾವುದು ಅಂತಂದ್ರೆ ಕಂಟೆಂಟ್ ಮೇನ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಬಿಳಿ ರಕ್ತ ಕಣಗಳು ಅಂತ ಹೇಳ್ಬೋದು. ಈ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ 1 ಘನ ಮಿಲಿಮೀಟರ್ಗೆ ಎಷ್ಟು ಇರ್ತಾ ಅಂತ ಹೇಳಿದೆ 10,000 ಇರುತ್ತಾ ಅಂತ ಹೇಳಿದೆ. ಈ 10,000ಕ್ಕಿಂತ ಹೆಚ್ಚಾದ್ರೆ ಅಥವಾ 11,000ಕ್ಕಿಂತ 10,000 ಅಥವಾ 11,000 ಅಂತಾನೂ ಹೇಳ್ಬೋದು. 11,000ಕ್ಕಿಂತ ಹೆಚ್ಚಾದರೆ ಯಾವ ರೋಗ ಬರುತ್ತಾ ಅಂತಂದ್ರೆ ಬಿಳಿ ರಕ್ತ ಕಣಗಳು 11,000ಕ್ಕಿಂತ ಹೆಚ್ಚಾದರೆ ನಮಗೆ ರಕ್ತ ಕ್ಯಾನ್ಸರ್ ಅಥವಾ ಲ್ಯುಕೇಮಿಯಾ ಎಂಬ ರೋಗ ಬರುತ್ತಾ. ಯಾವುದು? ರಕ್ತ ಕ್ಯಾನ್ಸರ್ ಅಥವಾ ಲ್ಯುಕೇಮಿಯಾ ಎಂಬ ರೋಗವನ್ನು ಬರುತ್ತಾ. ಎದಕ್ಕೆ ಬರುತ್ತಾ? ಬಿಳಿ ರಕ್ತ ಕಣಗಳು ಹೆಚ್ಚಾದಾಗ. ಯಾವುದು? ರಕ್ತ ಕ್ಯಾನ್ಸರ್ ಅಥವಾ ಲ್ಯುಕೇಮಿಯಾ ಅಂತ ಬರುತ್ತೆ ರೋಗ. ಏನು? ಬಿಳಿ ರಕ್ತ ಕಣಗಳು ಹೆಚ್ಚಾದಾಗ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಬಿಳಿ ರಕ್ತ ಕಣಗಳು ಕಡಿಮೆಯಾದಾಗ ಲ್ಯೂಕೋಪೇಮಿಯಾ ಅಂತ ರೋಗ ಬರುತ್ತಾ. ಯಾವುದು? ಕಡಿಮೆಯಾದಾಗ ಯಾವುದು? ಲ್ಯೂಕೋಪೇಮಿಯಾ ಎಂಬುದು ರೋಗ ಬರ್ತದ. ಮತ್ತೇನು ಗೊತ್ತಾ? ಬಿಳಿ ರಕ್ತ ಕಣಗಳಲ್ಲಿ ಮತ್ತು 2 ರೀತಿಯ ಘಟಕಗಳು ಬರ್ತಾವ. ಆ 2 ರೀತಿಯ ಘಟಕಗಳು ಮುಂದಿನ ವಿಡಿಯೋ